ಆರ್ಡರ್ ಮಾಡ್ಲಿಕ್ಕೆ ಚೆನ್ನಾಗಿ ಕೆಲಸ ಮಾಡ್ತದೆ ಇದು ಬೂದಿ ರೋಗ ಇದು ಎಲ್ಲ ನೀವು ಅಪರಿಸ್ತೀರಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ಅವ್ರಿಗೆ ನಿಮ್ಗೆ ತೋರಿಸ್ಲಾಗ್ತಂತೈತಿ ಹೆಂಗ್ ನಾವು ಅಪರಿಸ್ತೀವಿ ನಾವು ತೋರಿಸಿಲ್ಲ ಅಂತ ಅನ್ಬಾರ್ದು ಅಂತ ಹೇಳಿ ನಿಮ್ಗೆ ತಂದೈತಿ ಕರ್ಕೊಂಡು ನೀವ್ ಹೋಗಿ ಅಲ್ಲಿ ಚಿಟಿ ನೋಡ್ರಿ ಈಗ ಇಲ್ಲಿ ನೋಡಿದೆ ನೋಡಿ ಸದರ್ಕ ಹೋಗಿ ಅಲ್ಲಿ ಈಗ ಅಲ್ಲಿ ನೋಡಿ ಬಂದಿರುತ್ತೆ ಲ್ಯಾಬ್ ಕೊಡಿ ಬರ್ರಿ ಇದು ಸಂವರ್ಧನೆ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲಿ ನಾವು ಎಲ್ಲ ಟಾನಿಕ್ಗಳು ತಯಾರು ಮಾಡ್ತೇವೆ ಇಲ್ಲಿ ಟಾನಿಕ ಮತ್ತು ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಇವೆಲ್ಲ ಎಣ್ಣೆ ತಯಾರು ಮಾಡ್ತೀವಿ ನಿಮ್ಮ ಕೀಟನಾಶಕ ಹೊಂಗೆ ಎಣ್ಣೆ ನಾವು ತಗೋತೀವಿ ಯಾರ ಕಡೆದಾರೆ ತಗೊಂಡು ಅದರಂದು ಒಂದು ಕಂಟೆಂಟ್ ಇರ್ತದೆ ಕೆರಂಜಿನ್ ಅಂತ ಅದನ್ನ ತೆಗಿತೀವಿ ಅಲ್ಲಿ ಅದ್ರಾಗ ಹಾಕಿ ಅದನ್ನ ಮಾತ್ರ ತೆಗಿತೀವಿ ಎಲ್ಲ ಎಣ್ಣೆ ತಗೊಂಡ್ಮೇಲೆ ತೆಗಿತೀವಿ ಬರ್ರಿ ನಮಸ್ತೆ ಇಂಡಿ ತಾಲೂಕ ಇಂಡಿ ಚರ್ಚನ್ ಇಲ್ಲಿ ಇದು ಸಂವರ್ಧನೆ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲಿ ನಮ್ಮ ಕೃಷಿಟೆಕ್ ಕಂಪನಿಯ ಎಲ್ಲ PGR ಮತ್ತು ನ್ಯಾಚುರಲ್ ಇನ್ಸೆಕ್ಟಿಸೈಡ್ ಮತ್ತು ನ್ಯೂಟ್ರಾಸ್ಪೇಡ್ ಅಂತ ಸ್ಟಿಕ್ಕರ್ಗಳು ತಯಾರಾಗ್ತವೆ ಎಲ್ಲ ಅಲ್ಲಿ ಪ್ಯಾಕ್ ಆಗಿದ್ರೆ ಅಲ್ಲಿ ಪ್ಯಾಕಿಂಗ್ ಅಲ್ಲಿ ಆಗ್ತಾವ ಇಲ್ಲಿ ಬರ್ತಾವ್ರಿ ಪ್ಯಾಕ್ ಆಗ್ತಾವ ಆ ನಂತರ ಇಲ್ಲಿ ಲೆವೆಲ್ ಬಂದು ಇಲ್ಲಿ ಇಡ್ತಾರೆ ಈ 100 ml ಪ್ಯಾಕ್ ಅನ್ರಿ ಕಮ್ಮಿ 100 ಮಾಡ್ತಾರೆ ಅದರ ಸಂಬಂಧ ಯಾವ್ದು ಬ್ರಾಸೋಪಿಟ್ ಏನಾಯ್ತು ಗೊತ್ತೇನ್ರಿ ಕಾಯಿ ಸೈಜ್ ಆಗ ಸಂಬಂಧ ಸಾಸಿವೆ ಎಣ್ಣೆನ ತಯಾರು ಮಾಡೈತಿವಿ ಸಾಸಿವೆ ಎಣ್ಣೆದೇನು ತಯಾರಾಗೈತ್ರಿ ಸಾಸಿವೆ ಎಣ್ಣೆಲೆ ತಯಾರಾಗೈತ್ರಿ ಏನದ ಬ್ರಾಸೋಫಿಟ್ ನಿಮ್ ದ್ರಾಕ್ಷಿಗೆ ಇದು ಬ್ರಾಸೋಫಿಟ್ ಐತ್ರಿ ದ್ರಾಕ್ಷಿಗೆ ಸಾಧಾರಣ ನೀವು ಗೊಣಿ ಕರಗಬಾರ್ದು ಅಂತ ಹೇಳಿ ನೀವು 13-14 ದಿವಸಕ್ಕೆ ಯೂಸ್ ಮಾಡಬಹುದು ಮುಂದೆ ನಿಮ್ಗ 2ನೇ ಜಿಯದ್ ಮಾಡ್ತಿರಲ್ಲ 40-40ನೇ ದಿವಸಕ್ಕೆ ಅದು ಮಾಡ್ತಿರಲ್ಲ ಅವಾಗ ಕಾಳು ಎಗ್ಗಿಸ್ಲಾಕ ಕಾಯಿ ಸೈಜ್ ಬರ್ಲಾಕ ಮಾಡ್ತಾ ಇರ್ತೀವಿ ಸೈಜ್ ಮಾಡ್ಲಕ್ಕ ಹೊಡಿತೈತಿ ಇದ್ರಾಗ ಹೋಮೋ ಬ್ರಾಸಿಲ್ ನಡೈತೆ ಒಂದು ಆಕ್ಟಿವ್ ಗ್ರಾಸ್ ಇರ್ತೈತಿ ಇದು ಸಾಸಿವೆದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ನಾವು ಹೋಮೋ ಬ್ರಾಸಿಲೈಡ್ ಏನಲ್ಲ 1000 ppm ರೀ 1000 ppm ಹೋಮೋ ಬ್ರಾಸಿಲೈಡ್ ಸಾಸಿವೆದಿಂದ ಎಕ್ಸ್ಟ್ರಾಕ್ಟ್ ಆಗ್ತದೆ ನೋಡ್ರಿ ಏನ್ ಕೆಲಸ ಬ್ರಾಸೋಪಿಟ್ ಸೈಜ್ ಸಂಬಂಧ ಕಾಯಿ ಸೈಜ್ ಮತ್ತು ಹೂ ಉಳಿಸುವ ಸಂಬಂಧ ಇಲ್ಲ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ರೀ ಸಾಸಿವೆ ಒಳಗೆ ಇರ್ತದೆ ಇದು ನ್ಯೂಟ್ರಾಸ್ಪೇಡ್ ಇದು ಅಂಟೈತ್ರಿ ನಾ ಹೇಳ್ತೀವಿ ಇದನ್ನ ಅಲ್ಲಿ ಹೇಳೋದೈತಿ ಇದು ಅಂಟೈತ್ರಿ ನ್ಯೂಟ್ರಾಸ್ಪೇಡ್ ಒಂದು ಅಂಟೈತಿ ಜಾರ್ ಅಂದ್ರ ಮಳೆಗಾಲದಾಗ ಇಮಿಡಿಯೇಟ್ಲಿ 15 ದಿವಸ ಬರೋ ವರ್ಕ್ ಸಿಕ್ತಂದ್ರೆ 15 ನಿಮಿಷ ನಾರ್ಮಲ್ ಅಂಟಲ್ಲ ಅದು ಬಹಳ ಜಬರ್ದಸ್ತ ಅಂದ್ರೆ ವರ್ಕ್ ಕೊಡ್ಲಿ ಕೆಲಸ ಮಾಡಿಸ್ಕೊಡ್ತದೆ ಎಲ್ಲ pH ಮೇಂಟೈನ್ ಮಾಡ್ತದ್ರಿ 15 ನಿಮಿಷನಾಗ ಎಲ್ಲ ಔಷಧ ಕೆಲಸ ಮಾಡಿಸ್ತದ ಔಷಧ ಈಗ ನಟಿ ಅದು ಇದು ಹೊಡಿತಿರಲ್ಲ ಕಾಸ್ಟ್ಲಿ ಔಷಧ ಅದರ ಔಷಧ ಪಟ್ನೆ ಕೆಲಸ ಮಾಡ್ತದೆ ಮಳೆಗಾಲದಾಗ ಅದು ಇದು ಮಾಡ್ತದೆ ಜಾರ್ ಹೋಗಲ್ಲ ಸಂಪೂರ್ಣ ಎಲ್ಲ ಗೊಣಾಗ ಹೋಗ್ತದೆ ಎಲ್ಲ ಒಳಗೆ ಹೋಗ್ತದೆ ತಪ್ಪಲಿ ಬ್ಯಾಕ್ಟ್ರಿಸಾನ ಪಂಗಿನೀಲ ಎಲ್ಲ ತಯಾರಾಗ್ತದೆ ಎಲ್ಲ ಪೌಡರ್ ಫಾರ್ಮೇಶನ್ ಫ್ಲೋರಾ ವೈರಸಾನ ಇದೆಲ್ಲ ತಯಾರಾಗ್ತದೆ ಬ್ಯಾಕ್ಟ್ರಿಸಾನ್ ನೋಡ್ರಿ ಇದು ಕ್ಯಾರ್ ಹೋಗಿ ಬ್ಯಾಕ್ಟೀರಿಯಲ್ ಇದು ಲವಂಗದ ಬ್ಯಾಕ್ಟ್ರಿಸಾನ್ ರೀ ಇದು ಲವಂಗ ದಾಲ್ಚಿನ್ನಿ ತುಳಸಿ ಅದ್ರ ಪೌಡರ್ ಐತ್ರಿ ದಾಳಿಂಬ್ರಿಗೆ ಅಂದ್ರ ಕ್ಯಾರ್ ರೋಗ್ರಿ ದ್ರಾಕ್ಷಿಗೆ ಅಂದ್ರ ದ್ರಾಕ್ಷಿ ಹಣ್ಣಿನ ಮ್ಯಾಗ ಏನ್ ಕಲಿ ಕುದುರ್ತಾವಲ್ರಿ ಕಲಿ ಸುದ್ದಿ ಮೊದಲು ಮಾಡಿ ತೊಳಿತಿದ್ರಿ ಎಲ್ಲಾರಿ ಸ್ವಚ್ಛ ಮತ್ತೆ ಜಾಂತೋ ಮನಸ್ಸದ್ ಬರ್ತೈತಲ್ರಿ ಆ ಜಾಂತೋ ಮನಸ್ಸೆಲ್ಲ ಕೆಲಸ ಮಾಡ್ತಾರೆ ನ್ಯಾಚುರಲ್ ಆಗಿ ಟೋಟಲ್ ಎಲ್ಲ ವಿತ್ ಬಯೋಸ್ಟಿಮ್ಯುಲೆಂಟ್ ವಿತ್ ಟಾನಿಕ್ ತರಾನು ಕೆಲಸ ಮಾಡ್ತದ್ರಿ ಎಲಿ ಮ್ಯಾಗ 850 ರೂಪಾಯಿ ಕೆಜಿ ಐತಿ 1 ಕೆಜಿ 2 ಗ್ರಾಮ್ ಇಲ್ಲ ಅದೇ ಅಟ್ಟೆ ರೀ ಅಲ್ಲಿ ಸಿಗದೇ ರೇಟ್ ಹೇಳ್ತದ್ರಿ ಅಲ್ಲಿದೆ ರೇಟ್ ಹೇಳತೈತಿ 8 ಇಲ್ಲಿ ನೋಡ್ರಿ ಇದು ಫ್ಲೋರಾ ಐತಿ ನೋಡ್ರಿ ಇದು ಫ್ಲೋರಾ ಐತಿ ಇದು 250 ಗ್ರಾಮ್ ರೀ ಬರೀ ಅಂದ್ರ 1 ಎಕರೆಗೆ ಸಾಕಾಗ್ತದ್ರಿ ಇದು ಬಿಳಿ ಬೇರಿನ ಬೆಳವಣಿಗೆಗೆ ಆಗ್ತದ 1 ಎಕರೆಗೆ ಸಾಕಾಗ್ತದ ಇದೆಲ್ಲ ನಿಮ್ಮ ಲ್ಯಾಬ್ನಾಗ ತೋರಿಸ್ತೇವೆ ಅಲ್ಲಿ ಆಮೇಲೆ ಇದು ಫಂಗಿನಿಲ್
ಫಂಗಿನಿಲ್ ಇದು ಪೌಡರ್ ಮಿಲ್ಡಿಗೆ ಬರ್ತದ್ರಿ. ಪೌಡ್ರಿ ಮಿಲ್ಡಿಗೆ ಚೆನ್ನಾಗಿ ಕೆಲಸ ಮಾಡ್ತದ ಇದು. ಬೂದಿ ರೋಗಕ್ಕೆ ಎಲ್ಲ ಅಂಗಡಿಯಾಗ ಸಿಗ್ತದೆ. ಇದು ಎಲ್ಲ ನೀವು ಅಪರಿಸ್ತೀರಿ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ಅವ್ರಿಗೆ ನಿಮ್ಗೆ ತೋರಿಸ್ಲಾಕ್ ತಂದೈತಿ. ಹೆಂಗ್ ನಾವು ಅಪರಿಸ್ತೀವಿ ಕರೆ ನಾವು ತೋರಿಸಿಲ್ಲ ಅಂತ ಅನ್ಬಾರ್ದು ಅಂತೇಳಿ ನಿಮ್ಗೆ ತಂದೈತಿ ಕರ್ಕೊಂಡು. ನೀವ್ ಹೋಗಿ ಅಲ್ಲಿ ಚಿಟಿ ನೋಡ್ರಿ. ಈಗ ಇಲ್ಲಿ ನೋಡಿದೆ ನೋಡಿ ಸದರ್ಕ ಹೋಗಿ ಅಲ್ಲಿ ಈಗ ಅಲ್ಲಿ ನೋಡಿ ಬಂದಿರುತ್ತೆ. ಈಗ ನೋಡ್ರಿ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದೇವಲ್ರಿ, ನೋಡ್ರಿ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದೇ ಐತಿ ನೋಡ್ರಿ. ಎಲ್ಲ ತಂದಿದ್ದ ಇದಾವ ನೋಡ್ರಿ. ಎಲ್ಲ ಈಗ ಬೇರೆ ಕಂಪ್ನಿ ಕಳಿಸ್ತೇವೆ ನಾವು. ಬೇರೆ ಕಂಪ್ನಿಯವ್ರಿಗೆ ನಾವು ಆರ್ಗಾನಿಕ್ ಕಂಪ್ನಿ ಕಳಿಸ್ಬಿಡ್ತೀವಿ. ಯಾಕೆ ಮಾಡಿ ಅದನ್ನ ಕಳಿಸ್ಬಿಡ್ತೀವಿ. ಅಲ್ಲಿ ಇಲ್ಲಿ ಅದಾವಲ್ಲ ಸರ್, ಆರೆಂಜ್ ಆಯಿಲ್, ನೀಮ್ ಆಯಿಲ್ ಎಲ್ಲ ಐತಿ ನೋಡ್ರಿ. ಇದಕ್ಕೆ ರಾ ಮಟೀರಿಯಲ್ ಎಲ್ಲಿ ಬರ್ತದ್ರಿ? ಕೆಲವೊಂದು ನಾವ್ ಹೆಂಗಿರ್ತಾವ ತರ್ತೇವಲ್ರಿ. ರತ್ನಾಗಿರಿ ಆಯ್ತು, ಇಲ್ಲೇ ತಯಾರು ಮಾಡ್ತೇವೆ. ಅಥವಾ ನಾವು ಕೆಡ್ಲಾರ್ದಂಗ ಏನ್ ಇರ್ತದೆ ಅಲ್ಲಿ ಪ್ರಿಸರ್ವೇಟಿವ್ ಇರ್ತಾವ್ರಕ್ಕೆ, ಅದು ಔಷಧ ಮಾತ್ರ ಹಾಕಿರ್ತೀವಿ. ಅದು ಕೆಡ್ಲಾರ್ದಂಗ್ ಮಾಡಿ ಇಟ್ಟಿರ್ತೀವಲ್ಲ, ಔಟ್ ಆಫ್ ರಾ ಮಟೀರಿಯಲ್ ಬರ್ತದೆ. ಔಟ್ ಆಫ್ ತರ್ತೇವೆ. ಕೆಲವೊಂದು ಏನಾಗ್ತದೆ ಈ ಬಾಟ್ಲಿ ಒಳಗೆ ಲವಂಗದ ಎಣ್ಣೆ ಗಟ್ಟಿ ಆಗ್ತದೆ. ಇದು ಫ್ಲೋರಾ ರೀ. ಇದು ನೋಡ್ರಿ ನಾವು ಲ್ಯಾಬ್ನಾಗ ತೋರಿಸ್ತೀವಿ ನಿಮ್ಗೆ. ಹಾಕಿ ಅಲ್ಲಿ ಕುತ್ತಾಕ್ರ ಇದು ಹೆಂಗ್ ಕರೆಕ್ತದ, ನೇರ ಹೆಂಗ್ ಕರೆಕ್ತದ, ಏಟ್ ಹಾಕ್ಬೇಕು ಎಲ್ಲ ತೋರಿಸ್ತೇವೆ ಹೇಳ್ರಿ. ಇದು ಫ್ಲೋರಾ. ವೈಟ್ ರೂಟ್ ಇಂಪ್ರೂವ್ಮೆಂಟ್ ಮಾಡಿ ಇದು ಬಿಳಿ ಬೇರಿನ ಬೆಳವಣಿಗೆ ರೀ. ನಿಮ್ಗ ಈಗ ನಿಮ್ ಕರ್ನಾಟಕ ಮಾರ್ಕೆಟ್ಗೆ ಸುಡೋಮೋನಾಸ, ಟ್ರೈಕೋಡರ್ಮಾ, ಮೆಟಾರೈಸಮ್ ಎಲ್ಲ ಇಲ್ಲೇ ಕೊಡ್ತಾ ಇದ್ದೀವಿ. ಎಲ್ಲ ಇಲ್ಲಿದೆ ಕೊಡ್ತಾ ಇದ್ದೀವಿ. ನಿಮ್ ಸಲ ಮಾಡ್ತಾ ಇದ್ದೀವಿ ತಯಾರಿ. ನೆಕ್ಸ್ಟ್ ಒಂದ್ 2 ತಿಂಗಳ ನಿಮ್ಗೆ ಕೊಡ್ತೇವೆ ನಾವು. ನಿಮ್ ಸಲ ಈ ದಿವಸ ನಮಗೆ ಏನಾಗ್ತಿತ್ತು, ನಮ್ಗೆ ಅಲ್ಲೇ ಆರ್ಡರ್ ಸಿಗ್ತಿತ್ತು, ಅಲ್ಲೇ ಕೊಟ್ಬಿಡ್ತಿದ್ದೇವೆ. ಅಲ್ಲೇ ಆರ್ಡರ್ ಸಿಗ್ತಿತ್ತು, ರಾ ಮಟೀರಿಯಲ್ ಮಾರ್ಬಿಡ್ತಿದ್ದೇವೆ. ರಾ ಮಟೀರಿಯಲ್ ಮಾಡ್ತೀವಿ. ಈಗ ನಿಮ್ ಸಲ ನಿಮ್ಗೆ ತಯಾರು ಮಾಡಿ ನಾವು ಕೊಡ್ತೇವೆ. ಈಗ ನಾವು ಕೊಡ್ತೇವೆ. ಈಗ ನಿಮ್ಗೆ ಡೈರೆಕ್ಟ್ ಕೊಟ್ಟೇ ಬಿಡ್ತೇವೆ. ಈಗ ನಮ್ಗೆ ಕೆಪಾಸಿಟಿ ಹೆಚ್ಚು ಮಾಡಿ ಇಲ್ಲಿ ಮಾಡೋರಿದ್ದೀವಿ. ನಾವು 2 ತಿಂಗಳ ಮಷಿನ್ ಮಾಡ್ತಾ ನಿಮ್ಗೆ 1000 ಲೀಟರ್ ನಾವು ತಯಾರು ಮಾಡಿ ನಮ್ಗೆ ಯಾವಾಗ ಬಹಳ ಪ್ರಮಾಣದಾಗ ಮಾಡಿ ತಯಾರಾಗ್ತವಲ್ರಿ ಅದು ಕೊಡ್ತೇವೆ ನಮಗೆ.